ನಿಮ್ಮ ಧ್ವನಿ ನಿಮ್ಮ ವ್ಯಕ್ತಿತ್ವದ ಪ್ರತಿಧ್ವನಿ. ಯುವರ್ ವಾಯ್ಸ್ ರೆಪ್ರೆಸೆಂಟ್ಸ್ ಯುವರ್ ಪರ್ಸನಾಲಿಟಿ. ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಓಕೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ಗೊತ್ತಾ? ಯಾರು? ಜೋರಾಗಿ ನಾನೇನಾದ್ರೂ ಮೈಕ್ ಇಟ್ಬಿಟ್ಟು ಹೊರಡ್ಕೊಳ್ತೀನಿ, ಮಾತಾಡ್ತಾರಲ್ಲ. ಯಾರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು? ಎಸ್. ಹಾಗಾಗಿ ನಿಮಗೆ ವಂದನೆಗಳನ್ನ, ನಮಸ್ಕಾರಗಳನ್ನ ಮತ್ತು ಫ್ಯೂಚರ್ ಕ್ರಿಯೇಟರ್ಸ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರಜ್ಞಾವಂತ ಪ್ರಜೆಗಳಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ, ರೋಟರಿ ಸಂಸ್ಥೆಯ ಶಿವಕುಮಾರ್ ಸರ್, ಅಶ್ವವೇಗ ನ್ಯೂಸ್ನ ಸಂಪಾದಕರು ನಾಗೇಶ್ ಗೌಡ ಸರ್, ಹಾಗೆಯೇ ಅಶ್ವವೇಗ ನ್ಯೂಸ್ನ ಸಿಇಒ ಸುಮಲತಾ ಮೇಡಮ್ ಹಾಗೂ ಇನ್ನುಳಿದಂತಹ ಎಲ್ಲ ಗಣ್ಯರು ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರಗಳು. ಎಲ್ಲರೂ ಸ್ವಲ್ಪ ಕಣ್ಣೋಡ್ಕೋಬೋದಾ? ಕಣ್ಣೋಡ್ಕೊಂಡು ಬರುತ್ತಾ? ಎಸ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಏನ್ ಹೇಳ್ತೀನಿ ಅದನ್ನ ಅಷ್ಟೇ ಮಾಡ್ತೀರಾ, ಬೇರೆ ಏನು ಮಾಡಲ್ಲ. ಆಗ್ಬೋದಾ? ಹಾ, ಯಾರು ಮಾತಾಡಲ್ಲ. ಡನ್ ಅಂದ್ರೆ ಹೀಗೆ. ಓಕೆ, ಎಸ್. ಕ್ಲೋಸ್ ಯುವರ್ ಐಸ್. ಎಲ್ಲರೂ ನಿಧಾನವಾಗಿ ಕಣ್ಣು ಮುಚ್ಚಿಕೊಳ್ಳಿ. ಆಳವಾದ ಮತ್ತು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳೋಣ. ಯಾರು ಕೂಡ ಕಣ್ಣನ್ನ ತೆಗೆಯೋದಿಲ್ಲ. ಎಲ್ಲರೂ ಕಣ್ಣನ್ನ ಮುಚ್ಚೇ ಇರ್ತೀರಿ. ದೇಹ ಎಲ್ಲ ಆರಾಮಾಗಿರುತ್ತೆ, ಕೈಕಾಲುಗಳೆಲ್ಲ ಸಡಿಲವಾಗಿರುತ್ತೆ, ಆರಾಮಾಗಿ. ಈ ದಿನ ನನ್ನ ಜೀವನದ ಅತ್ಯುತ್ತಮ ದಿನ. ಟುಡೇ ಇಸ್ ಮೈ ಡೇ. ಆಳವಾದ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳೋಣ. ಯಾರು ನಗೋದಿಲ್ಲ, ಕಣ್ಣು ಮುಚ್ಚೇ ಇರುತ್ತವೆ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳೋಣ. ಮತ್ತೊಂದು ಆಳವಾದ ಉಸಿರನ್ನ ತೆಗೆದುಕೊಳ್ತಾ ವಿಶ್ರಾಂತ ಸ್ಥಿತಿಯಲ್ಲಿದ್ದೀವಿ. ಇವತ್ತಿನ ಈ ದಿನ ಜೂನ್ 5, 2026 ವಿಶ್ವ ಪರಿಸರ ದಿನ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ. ಯಾವಾಗ ಆಳವಾದ ಉಸಿರನ್ನ ತೆಗೆದುಕೊಳ್ತೀರಲ್ಲ, ಆಗ ಆರಾಮ ಅನ್ಸುತ್ತೆ. ನೀವು ಪಾಠ ಕೇಳುವಾಗಿರ್ಬಹುದು, ಓದುವಾಗಿರ್ಬಹುದು, ಆಟ ಆಡೋದು ಮುಂಚಿತವಾಗೂ ಕೂಡ ಈ ಆಳವಾದ ಉಸಿರನ್ನ ತೆಗೆದುಕೊಳ್ಳೋ ಅಭ್ಯಾಸ ಮಾಡಬಹುದು. ಮತ್ತೊಮ್ಮೆ ಆಳವಾದ ಉಸಿರನ್ನ ತೆಗೆದುಕೊಳ್ಳೋಣ. ಕಣ್ಣುಗಳು ಮುಚ್ಚಿಗೆ ಇರುತ್ತವೆ. ನಿಮಗೆ ನನ್ನ ಧ್ವನಿ ಬಿಟ್ಟು ಬೇರೆ ಯಾವ ಧ್ವನಿ ಕೇಳ್ತಾ ಇಲ್ಲ. ಜಸ್ಟ್ ಯು ಆರ್ ಅಬ್ಸರ್ವಿಂಗ್ ಯುವರ್ ಬ್ರೆತ್. ನಿಮ್ಮ ಉಸಿರನ್ನ ಮಾತ್ರ ನೀವು ಗಮನಿಸ್ತಾ ಇದ್ದೀರಿ. ನಿಮ್ಮ ಜೊತೆ ಉಸಿರು. ಈ ಉಸಿರೇ ನಮ್ಮ ಹಸಿರು. We are breathing because trees are breathing. ನಾವು ಉಸಿರಾಡ್ತಾ ಇದ್ದೀವಿ, ಕಾರಣ ಗಿಡ ಮರಗಳು ಉಸಿರಾಡ್ತಾ ಇರೋದ್ರಿಂದ. ಮೈ ಡಿಯರ್ ಚಿಲ್ಡ್ರನ್, ಹಾಗಾಗಿ ನಾವು ಅತಿ ಹೆಚ್ಚು ಗಿಡಗಳನ್ನ ನೆಟ್ಟಾಗ ನಮಗೆ ಈ ಉಸಿರು ಸಿಗುತ್ತೆ. ಹಾಗಾಗಿ ಪರಿಸರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಹಂಗಾಗಿ ಇವತ್ತು ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ. ಒಂದೇ ದಿನ ಆಚರಣೆ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ. ಯು ಆರ್ ಆಲ್
ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಕಿಡ್ಸ್. ಆಲ್ ದ ಪವರ್ ಇಸ್ ವಿದಿನ್ ಯು. ಎಲ್ಲ ಶಕ್ತಿ ಎಲ್ಲಿದೆ? ನಿಮ್ಮೊಳಗೆ ಇದೆ. ಈಗ ಮತ್ತೊಮ್ಮೆ ಆಳವಾದ ಉಸಿರನ್ನ ತೆಗೆದುಕೊಂಡು ನಿಧಾನವಾಗಿ ಕಣ್ಣನ್ನ ಬಿಡೋಣ. ಈಗ ಕಣ್ಣನ್ನು ಬಿಟ್ಟ ತಕ್ಷಣ ಮಾತಾಡಬೇಕು ಅಂತಿಲ್ಲ ನೀವೆಲ್ಲ. ಕರೆಕ್ಟ್? ಇವತ್ತು ಯಾಕಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಯಾರೆಲ್ಲ ನಡೆದಿದ್ದಾರಲ್ಲ ನಿಮ್ಮನ್ನು ಸೇರಿಸಿ ಇವತ್ತಿನ ದಿನ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ದಿನ. ಪ್ರತಿದಿನ ಚೆನ್ನಾಗಿರ್ಬೇಕು ಅಂದ್ರೆ ಈ ದಿನ ಚೆನ್ನಾಗಿರ್ಬೇಕು. ನಾವು ಪ್ರತಿದಿನ ಉಸಿರಾಡಬೇಕು ಅಂತ ಹೇಳಿದ್ರೆ, ನಮ್ಗೆ ಒಳ್ಳೆ ಗಾಳಿ ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಪ್ರಕೃತಿಯನ್ನ ರಕ್ಷಣೆ ಮಾಡ್ಬೇಕು. ಏನು ಪ್ರಕೃತಿ ಅಂತ ಹೇಳಿದ್ರೆ? ಕಲ್ಲು, ಮಣ್ಣು, ಗಾಳಿ, ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲವೂ. ಹೌದಾ? ಒಂದು ಗಿಡದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ಲ? ಏನ್ ಪ್ರಯೋಜನ ಇದೆ ನೋಡಿ? ಏನ್ ಪ್ರಯೋಜನ ಇದೆ ಗಿಡದಿಂದ? ಚಪ್ಪಾಳೆ. ಗಿಡ ಮರ ಇಲ್ಲ ಅಂದ್ರೆ ನಾವು ಉಸಿರಾಡೋಕೆ ಆಗಲ್ಲ. ಹೌದಾ ಇಲ್ಲ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಹೇಳ, ಒಂದು ಖುಷಿ ವಿಚಾರ ಹೇಳ. ನೀವು ಇವತ್ತಿನ ಬಂದಿಲ್ಲ ಅಂದ್ರೆ ನಾವು ಬರ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಮಕ್ಕಳು ಯಾಕೆ ಸಮಾನ ಅಂತಾರೆ? ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ದೇವರಿಗೂ ಮಕ್ಕಳಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಹೌದಾ ಇಲ್ಲ? ಹೌದಾ? ಮಕ್ಕಳಿಗೆ ಏನಂತ ಕರೀತಾರೆ? ಬಂಗಾರ ಕರೀತಾರೆ. ಯಾಕಂತ ಹೇಳಿದ್ರೆ ಬಂಗಾರದಲ್ಲಿ ಯಾವ ತಪ್ಪು ದೋಷ ಇರಲ್ಲ, ಕಲ್ಮಶ ಇರಲ್ಲ. ಹಂಗಾಗಿ ಇದೇ ಮನಸ್ಥಿತಿಯನ್ನ ನೀವು ರೂಢಿಸ್ಕೊಳ್ಬೇಕಲ್ಲ ದೊಡ್ಡದಾಗ್ತಾ ಇದ್ದಾಗೆ. ಹಂಗಾಗಿ ನಾವಿದ್ದೀವಿ. ಓಕೆನಾ? ಹಾ, ಈಗ ನೀವು ಗಿಡ ನೆಡ್ತೀರಲ್ಲ, ಆ ಗಿಡ ಬರೀ ಗಿಡ ಅಷ್ಟೇ ಅಲ್ಲ, ಏನೆಲ್ಲ ಮಾಡುತ್ತೆ? ಏನ್ ಕೊಡುತ್ತದು? ಉಸಿರಾಟ ಕೊಡುತ್ತೆ, ನೆರಳು ಕೊಡುತ್ತೆ, ಪಕ್ಷಿಗಳಿಗೆ ಗೂಡು ಕೊಡುತ್ತೆ, ನಮಗೆ ನೆರಳು ಕೊಡುತ್ತೆ, ಪ್ರಾಣಿಗಳಿಗೂ ಆಶ್ರಯ ಕೊಡುತ್ತೆ. ಹಂಗಾಗಿ ಬರೀ ಗಿಡ ಮರ ಕಲ್ಲು ಮಣ್ಣು. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಎಲ್ಲವನ್ನ ರಕ್ಷಣೆ ಮಾಡಬೇಕು ಫಸ್ಟ್ ಅಲ್ವಾ? ಹೆಂಗ್ ರಕ್ಷಣೆ ಮಾಡ್ಬೇಕು? ಜೂನ್ 5 ಪರಿಸರ ದಿನಾಚರಣೆ ಅವತ್ತು ಗಿಡ ನೆಡೋಣ ಅಂತ ಹೇಳಿ ಫೋಟೋ ತಗೊಂಡು ಟಾಟಾ ಅಂತ ಹೇಳ್ಬೋದು. ಇಲ್ಲ ಅಲ್ಲ? ಎಸ್. ಓಕೆ. ಯಾರಿಗೆಲ್ಲ ಇಲ್ಲಿ ಗಿಡಗಳಂದ್ರೆ ಇಷ್ಟ? ಎಲ್ರಿಗೂ ಇಷ್ಟನಾ? ಓಕೆ. ಯಾರಿಗೆಲ್ಲ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ? ಸೊ ಆಯ್ತು, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಒಂದು ಬೀಜ ನೆಡೋದ್ರ ಮೂಲಕ ಅಲ್ವಾ ಸಸಿಯಾಗಿ ದೊಡ್ಡ ಮರ ಆಗಿ ಹಣ್ಣು ನೆರಳೆಲ್ಲ ಕೊಡ್ಬೇಕಲ್ವಾ? ಹಂಗೆ ಇವತ್ತು ನಮ್ಮ ಹತ್ರ ಕೂಡ ಒಂದು ಒಳ್ಳೆ ಬೀಜಗಳಿದ್ದಾವೆ, ಸೀಡ್ಸ್ ಇದ್ದಾವೆ. ಯಾವ್ದು ಗೊತ್ತಾ ಅದು? ಯಾರು ಮಕ್ಕಳ? ಮಾನಸ ಜೋರ ಚಪ್ಪಾಳೆ ತರೋಣ. ವೆರಿ ನೈಸ್, ಸೂಪರ್. ಅಂದ್ರೆ ಇದು ನೋಡಿ ಹೆಮ್ಮರ ಆಗ್ಬೇಕಲ್ಲ. ನೀವು ಬರೀ ಫ್ಯೂಚರ್ ಅಲ್ಲ, ಯು ಆರ್ ಫ್ಯೂಚರ್ ಕ್ರಿಯೇಟರ್ಸ್. ನೀವು ಫ್ಯೂಚರ್ ನ ಸೃಷ್ಟಿ ಮಾಡೋರು. ಹಂಗಾಗಿ ಈ ಬೀಜಗಳಿದಾವಲ್ಲ, ಆ ಎಲ್ಲ ಬೀಜಗಳಷ್ಟೇ ಸರ್ವಶ್ರೇಷ್ಠ. ಸೀಡ್ಸ್, ರೂಟ್ಸ್ ಅಂಡ್ ಫ್ರೂಟ್ಸ್. ಹೌದಾ? ಬೇರೆ ಚೆನ್ನಾಗಿರ್ಬೇಕಲ್ಲ, ಹಣ್ಣು ಚೆನ್ನಾಗಿ ಬರ್ಬೇಕು ಅಂದ್ರೆ. ಹೌದಾ ಇಲ್ಲ? ಅದಕ್ಕೆ ಏನೇನ್ ಮಾಡ್ಬೇಕು ನಾವು? ಅಲ್ಲಿ ಗೊಬ್ಬರ ನೀರೆಲ್ಲ ಹಾಕ್ತೀವಿ, ಕರೆಕ್ಟ್? ಹೌದಾ? ಇಲ್ಲೇನ್ ಮಾಡೋಣ?
ಆಯ್ತು, ನಿಮಗೆ ಹೊರಗಡೆ ಹಾಕ್ಬಿಡೋಣ ಬೇಡ. ಏನ್ ಮಾಡ್ಬೇಕು? ನೀರು ಹಾಕ್ಬೇಕು, ಕರೆಕ್ಟ್. ಅದನ್ನ ನಾವು ಹೇಳದೇ ಇದ್ದು ಹಾಕೋಬೇಕು. ಮತ್ತೇನು ಹೆಂಗಿದು ಅಲ್ಲಿ ಈಗ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ಪರಾಗಸ್ಪರ್ಶ ಆಗುತ್ತೆ, ಜೇನು, ಹೂವು, ಅದೆಲ್ಲದ್ರಿಂದ ಕೂಡ ಏನೆಲ್ಲ ಆಗುತ್ತೆ, ಯಾವ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ರು ಅಲ್ವಾ. ಇಲ್ಲಿದಾವಲ್ಲ ಈ ಹೂಗಳು, ಈ ಬೇರುಗಳು ದೊಡ್ಡ ಹಣ್ಣಾಗ್ಬೇಕಲ್ಲ, ಅದಕ್ಕೆ ಏನೇನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೌದಾ ಇಲ್ಲ? ಏನೇನು ಹಾಕ್ತಾ ಇದ್ದೀರಿ? ಸೂಪರ್. ನೋಡಿ, ಇಲ್ಲಿ ಇವ್ರದೇ ರಾಜ್ಯಭಾರ ಅಲ್ವಾ? ಆ ಮಕ್ಕಳಿಗೆ ಒಂದು ಜೋರ್ ಚಪ್ಪಲಿ ತಗೋಣ. ಯಾಕೆ ಚಪ್ಪಲಿ ತಪ್ಪಬೇಕು? ಎಲ್ಲದಕ್ಕೂ ಚಪ್ಪಲಿ ಯಾಕೆ ತಪ್ಪಬೇಕು ನಾವು ಅಲ್ವಾ? ಕ್ಲಾಸ್ ಟೀಚರ್ ಹೇಳ್ತಿರ್ತಾರಲ್ಲ, ನಾವು ಬಂದ ತಕ್ಷಣ ಜೋರಾಗಿ ಚಪ್ಪಾಳೆ ತಡ್ತಾ ಇದ್ವಿ ಅಲ್ವಾ? ಯಾಕೆ ಅಂದ್ರೆ ಚಪ್ಪಾಳೆ ಕೂಡ ತಟ್ಟೋದ್ರಿಂದ ನೀವು ಅಲರ್ಟ್ ಆಗ್ತೀರಿ. ಕರೆಕ್ಟ್? ಅಂದ್ರೆ ಏನಾಗ್ತೀವಿ? ಅಲರ್ಟ್ ಅಂದ್ರೆ ಎಚ್ಚರದಲ್ಲಿರ್ತೀವಿ. ಕ್ಲಾಸ್ ಇರುವಾಗ ನಿಜ ಮಾಡಿದ್ರೆ ಚೆನ್ನಾಗಿರುತ್ತಾ? ಎಷ್ಟು ಚೆನ್ನಾಗ್ತೀಯೋ ಅಲ್ವಾ? ಹಂಗಾಗಿ ಎರಡೆರಡು ಕೆಲಸ ಆಗುತ್ತೆ. ಒಂದು ಎಚ್ಚರ ಆಗ್ತೀರಿ, ಇನ್ನೊಂದು ಪಕ್ಕದಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಅವರು ಎಚ್ಚರ ಆಗ್ತಾರೆ ಅಲ್ಲ, ಜೋರ ಚಪ್ಪಾಳೆ ತಟ್ಟೋದ್ರಿಂದ. ಎಸ್ ಹೌದಾ ಇಲ್ಲ? ಓಕೆ. ಈ ಗೊಬ್ಬರ ನೀರು ಅಲ್ಲೇ ಹಾಕ್ತೀವಿ ಗಿಡ ಮರಗಳಿಗೆ. ಇಲ್ಲಿ ಹೆಂಗ್ ಹಾಕೋದು, ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ? ಹೇಳ್ಕೊಡ್ಲ ನಾನು? ಕೇಳ್ತೀರಾ? ಹಂಗಾದ್ರೆ ಏನ್ ಮಾಡ್ಬೇಕು ನೀವು? ನಾನು ಹೇಳೋದನ್ನ ಅಷ್ಟೇ ಗಮನ ಇಟ್ಟು ಕೇಳೋಣ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ ನಾನು. ಹಾಕೋದಾ? ಸುಮ್ಮನೆ ಅಂದ್ರೆ ನಾನು ನಂಬಲ್ಲ, ನಿಜನ. ಓಕೆ. ನೀವು ಮನ್ಸಿಲ್ಲಿದ್ದು ದೇಹ ಅಲ್ಲಿದ್ದು ನಡೆಯುತ್ತಾ? ದೇಹ ಇಲ್ಲಿದ್ದು ಮನ್ಸು ಬೇರೆ ಕಡೆ ಇದ್ದು ನಡೆಯುತ್ತಾ? ಇಲ್ಲ ಅಲ್ಲ? ಪಕ್ಕ. ಹಂಗಾರೆ ಏನ್ ಮಾಡ್ಬೇಕು? ನಿಮ್ಗೆ ಬೇರೆ ಯಾರು ಗಮನ ಇರಲ್ಲ, ನಾನು ಮಾತಾಡೋದು ಬಿಟ್ಟು. ಹಾಕ್ಬೋದಾ? ಎಲ್ಲ ನನ್ನೇ ನೋಡ್ಬೇಕು, ನನ್ನ ಮಾತನ್ನೇ ಕೇಳ್ಬೇಕು, ಬೇರೆ ಏನು ಗೊತ್ತಿಲ್ಲ ನಿಮ್ಗೆ ಇವತ್ತು. ಹಾಕ್ಬೋದಾ? ನಂಬಿಕೆ ಇದೆಯಾ? ನಾದ್ರೆ ಡಾಕ್ಟ್ರು, ಮನ್ಸಿನ ಡಾಕ್ಟ್ರು ಅಂತ ಕರೀತಾರೆ ನನ್ನ. ಓಕೆನಾ? ಏನೇನ್ ಮಾಡ್ಬೇಕಾಗಿದೆ ಮೊದಲು? ಪ್ರಕೃತಿ ಬಗ್ಗೆ ಗೊತ್ತಾಯ್ತು ಇವತ್ತು ಅಲ್ವಾ? ಪ್ರಕೃತಿ ಇಲ್ಲ ಅಂದ್ರೆ ಯಾರಿಲ್ಲ? ನಾವಿಲ್ಲ, ಇಲ್ಲವೇ ಇಲ್ಲ. ನಾವು ಇಲ್ಲ, ನಮ್ಮ ಮನೆಯವ್ರು ಯಾರು ಇಲ್ಲ, ಟೀಚರ್ ಇಲ್ಲ, ಮತ್ತೆ ಶಾಲೆನೂ ಇಲ್ಲ. ಹೌದಾ ಇಲ್ಲ? ಯಾಕಂದ್ರೆ ನೀವು ಫಸ್ಟ್ ನಮ್ಗಿಂತ ಮುಂಚೆ ಇದೆಲ್ಲ ಬಂದಿದೆ ಅಲ್ಲ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಲ್ಲ ಮಕ್ಕಳ? ಈಗ ನೀವು ಎಷ್ಟು ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡಬೇಕು? ನಾನು ಕೇಳಿದಾಗೆಲ್ಲ ಎಷ್ಟು ಪರ್ಸೆಂಟ್? 100% ಅಲ್ಲ? ಕರೆಕ್ಟ್. ಆಯ್ತಪ್ಪ, ನಾನು 100% ಮಾಡಲ್ಲ, ಒಂದು 90%. ಓಕೆನಾ? ಆಗ್ಬೋದಾ? ಆಗ್ಬೋದಾ? ಇಲ್ಲ, 100% ಅಂದ್ರೆ 100%. ಆಯ್ತಾ? ಈಗ 100% ಮಾಡಬೇಕು. ಒಂದು 70% ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಏನಾಗುತ್ತೆ? ಈಗ ಎಕ್ಸಾಂಪಲ್ ಕೊಡೋಣ. ಒಂದು ಚರಂಡಿ ಇದೆ, ಗಟಾರ ಇದೆ, ಆಯ್ತಾ? ಆ ಗಟಾರ 100% ಹಾರಲ್ಲ, ಒಂದು 80% ಹಾಕ್ತೀವಿ. ಏನ್ ಮಾಡ್ತೀವಿ? ಗ್ರೇಟ್, ಜೋರ್ ಚಪ್ಪಾಳೆ. ಚಪ್ಪಾಳೆ ತಟ್ಟಾಗ ಏನಾಗುತ್ತೆ? ಹಾಗಾಗಿ ಯಾರೇ ಉತ್ತರ ಕೊಡ್ಲಿ ಬಿಡ್ಲಿ, ಫಸ್ಟ್ ಏನ್ ಮಾಡ್ಬೇಕು? ನಿಮ್ ಕ್ಲಾಸಲ್ಲಿ ಬೇರೆ ಉತ್ತರ ಕೊಡ್ತಾರಲ್ಲ, ನೀವು ಉತ್ತರನೇ ಕೊಡಲ್ಲ, ಅವಾಗ ಏನ್ ಮಾಡ್ಬೇಕು? ಚಪ್ಪಾಳೆ ತಟ್ಟಬೇಕ ತಟ್ಬಾರ್ದ? ಅದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಫ್ರೆಂಡ್ಗೂ ಖುಷಿ ಆಗುತ್ತೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಆಮೇಲೆ. ಹೌದಾ? ಅದಕ್ಕೆ ಏನ್ ಮಾಡ್ಬೇಕು? ಯಾವಾಗ್ಲೂ ಎನ್ಕರೇಜ್ಮೆಂಟ್. ಏನ್ ಮಾಡ್ಬೇಕು? ಹಂಗಂದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋದು. ನಿಮಗೆ ಸರಿ ಇದೆ, ನಾನಿದ್ದೀನಿ ಅಂತ ಹೇಳೋದು, ಅದೇ ಮೊದಲು ಗೊಬ್ಬರ. ಗೊತ್ತಾಯ್ತಾ? ಗೊಬ್ಬರ ಹಾಕ್ತಿವಲ್ಲ ಗಿಡ ಮರಗಳಿಗೆ, ಇಲ್ಲಿ ಯಾವ ಗೊಬ್ಬರ ಅಂದ್ರೆ ಬೇರೆಯವ್ರನ್ನ ಎನ್ಕರೇಜ್ ಮಾಡೋದು. ನೀವು ಯಾವಾಗ ಎನ್ಕರೇಜ್ ಮಾಡ್ತೀರಿ ಅವಾಗ ನಿಮ್ಮನ್ನ ಬೇರೆಯವರು ಗ್ರೇಟ್ ಅಲ್ವಾ? ಅದಕ್ಕೆ ಕನ್ನಡಿ ಇದ್ದಂಗೆ ನಾವೇನ್ ಕೊಡ್ತೀವೋ ನಮಗೂ ಅದನ್ನೇ ಕೊಡುತ್ತೆ ಅಲ್ವಾ? ಈಗ ನಾವಿಲ್ಲಿ
ಬೇರೆ ಟೀಚರ್ ಕೂಡ ಮಾವಿನ ಹಣ್ಣು ಕೊಡೋದ್ರೆ ಕೊಡ್ತಾ, ಅದಕ್ಕೆ ದೊಡ್ಡವರು ಏನ್ ಹೇಳಿದ್ರು, ಬಿಟ್ಟಿ ಮಾವು ಬೆಳೆವ ಕವಕ ಬೇಡ ಮಾನವ, ಬೇವು ಬಿಟ್ಟಿ ಮಾವು ಬೆಳೆವ ಕವಕ ಬೇಡ ಮಾನವ, ಅರಿಸಿನಲಿವ ಬೆಳೆಸಿನೋ ಆಗಬೇಡ ದಾನವ. ಅಲ್ವಾ? ಅಂದ್ರೆ ನೀವು ಏನ್ ಮಾತಾಡ್ತೀರಿ, ಏನ್ ಆಲೋಚನೆ ಮಾಡ್ತೀರಿ, ಹೆಂಗ್ ನಡ್ಕೊಳ್ತೀರಿ, ಅದೇ ಗೊಬ್ಬರ ನೀರು. ಆಮೇಲೆ ನಿಮ್ಗೊಂದು ಇವತ್ತು ರಹಸ್ಯ ಇಲ್ಲ, ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ? ರಹಸ್ಯ ಜೋರ್ಗೆ ಎಲ್ರಿಗೂ ಹೇಳ್ಬೋದು, ಮೈಕಲ್ ಹೇಳೋದು ಪರವಾಗಿಲ್ವಾ? ಕೇಳಿಸುತ್ತಾ? ನಾನು ದೂರ ಹೋದ್ರೆ ಮೈಕ್ ಏನಾದ್ರು ಪ್ರಾಬ್ಲಮ್ ಕೊಡುತ್ತಾ ಅಂತ? ಇಲ್ಲ ಅಲ್ಲ? ಓಕೆ. ಈಗ ನಮ್ಗೆ ಯಾರೋ ಬೇರೆಯವ್ರು ಸರಿ ಇಲ್ಲ ಅಂತ ಹೇಳ್ತಿರ್ತೀವಿ, ಅದಕ್ಕೆ ಯಾರು ಕಾರಣ? ಮಾಸ್ಟ್ರು ನಿಮ್ಗೆ ಬೈತಿರ್ತಾರೆ, ಹೌದಾ ಇಲ್ಲ? ಬೈತಾರ ಬೈಯಲ್ವಾ? ಅವ್ರು ಬೈಯೋದು ಓಕೆನಾ ನಿಮ್ಗೆ? ಓಕೆನಾ? ಓಕೆ ಅಲ್ವಾ? ಓಕೆ ಇಲ್ಲ, ಅದು ಸತ್ಯ ಅಲ್ವಾ? ಆದ್ರೆ ಅವ್ರು ಯಾವ ಕಾರಣಕ್ಕೆ ಬೈತಾರೆ ಅಂತ ನೆನೆಸ್ಕೊಂಡಾಗ ಅದು ಓಕೆ, ಹೌದಾ ಇಲ್ಲ? ಸೊ ನೇಚರ್ ಈಸ್ ಅವರ್ ಮದರ್, ನೇಚರ್ ಈಸ್ ಅವರ್ ಟೀಚರ್. ಪ್ರಕೃತಿ ನಮ್ಮ ತಾಯಿ, ಪ್ರಕೃತಿ ನಮ್ಮ ಗುರುಗಳು, ಹೌದಾ ಇಲ್ಲ? ನೀವೆಲ್ಲ ಯಾರು? ನೀವೆಲ್ಲ ಯಾರು? ನಾವು ಪ್ರಕೃತಿನ, ಹೌದಾ ಅಲ್ವಾ? ಪ್ರಕೃತಿಯಲ್ಲಿ ಏನೇನಿರುತ್ತೆ? ಪ್ರಕೃತಿ ಅಂದ್ರೆ ಏನೇನಿರುತ್ತೆ? ಗಾಳಿ, ಬೆಳಕು, ನೀರು, ಭೂಮಿ, ಹೌದಾ ಇಲ್ಲ? ಎಲ್ಲ ಇರುತ್ತಲ್ಲ, ಅದು ಪ್ರಕೃತಿ ಅಂತ. ನಾವೇನು ಪ್ರಕೃತಿ ಆಗ್ಬಿಡ್ತೀವಿ? ನಮ್ಮಲ್ಲಿ ಗಾಳಿ ಇದೆಯಾ? ಇಲ್ವಾ? ಇದೆ. ಯಾವ್ದು ಬಳಸ್ತಾಡ್ತೀರಾ ನೀವು? ನಮ್ಮಲ್ಲಿ ನೀರಿಲ್ವಾ? ಕಣ್ಣೀರು ಎಲ್ಲಿಂದ ಬರುತ್ತೆ? ಅಲ್ವಾ? ಅಂದ್ರೆ ಇದೆ, ಹೌದಾ ಇಲ್ಲ? ಆಮೇಲೆ ಈ ಮಾಂಸ ಖಂಡ ಇಲ್ಲ, ಅದು ಕೂಡ ಭೂಮಿಗೆ ಸೇರಿದ್ದು. ಸರ್, ಎಷ್ಟು ನಿಮಿಷ ಸಮಯ ಇದೆ ನನಗೆ ಇಲ್ಲಿ? ಎಷ್ಟು ನಿಮಿಷ ಸಮಯ ಇದೆ ಅಂತ ಕ್ಲೋಸ್ ಮಾಡೋಣ? ಇಲ್ಲಿ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರಲ್ಲ, ಹಾಗಾಗಿ ಎಸ್ ಮಕ್ಕಳ, ನಾನು ಇಷ್ಟ ಅಂತ ನಿಮ್ಗೆ ನಿಜ ಹೇಳ್ಬೇಕು. ಇವತ್ತಿಂದ ನೀವು ಒಂದು ಕೆಲಸ ಮಾಡ್ಬೇಕು, ಮಾಡ್ತೀರಾ? ಒಂದು ರಹಸ್ಯ ಹೇಳ್ಬೇಕಾ? ಎಲ್ಲ ಕೊಡ್ತೀವಿ, ಇಲ್ಲೇ ಕೇಳಿಸ್ಕೋಬೇಕು, ಬೇರೆ ಎಲ್ಲೂ ಗಮನ ಹಂಚಂಗಿಲ್ಲ. ಓಕೆ? ನೀವು ದಿನ ನಿಮ್ಮನ್ನ ಇಷ್ಟಪಡಬೇಕು. ಆಗತ್ತಾ? ಹೆಂಗೆ ಇಷ್ಟಪಡೋದು? ಕನ್ನಡಿ ಮುಂದೆ ನಿಂತಾಗೆಲ್ಲ ಐ ಲವ್ ಯು ಅಂತ ಹೇಳಿ, ದಿಸ್ ಇಸ್ ದ ಸೀಕ್ರೆಟ್. ಆಗ್ಬೋದಾ? ಹೌದಾ? ಯು ಆರ್ ಗ್ರೇಟ್ ಅಂತ ಕನ್ನಡಿಯಲ್ಲಿರೋರು ಹೇಳಬೇಕು, ಐ ಲವ್ ಯು ಅಂತ ಹೇಳಬೇಕು. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದ್ರ ಮೂಲಕ ಏನಾಗ್ತೀವಿ? ಮ್ಯಾಗ್ನೆಟ್ ಆಗ್ತೀವಿ. ಆವಾಗ ನೀವು ಪ್ರಕೃತಿಗೆ ಕೆಲಸ ಮಾಡ್ಬೋದು. ನಿಮ್ಗೆ ನೀವು ಇಷ್ಟಪಟ್ರೆ ಪ್ರಕೃತಿಗೆ ಇಷ್ಟಪಡ್ತೀರಿ, ಹೌದಾ? ಸೊ ಹಾಗಾಗಿ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಬರೀ ಗಿಡ ನೆಡೋದು ಅಷ್ಟೇ ಅಲ್ಲ, ನಮ್ಮ ಥಾಟ್ಸ್, ನಮ್ಮ ಆಲೋಚನೆಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ? ಗಟ್ಟಿಗೊಳಿಸ್ತಾ ಇದ್ದೀವಿ. ಓಕೆ? ಎಸ್. ಒಂದು ನಾನು ಹೇಳ್ತೀನಿ, ಅದು ಹೇಳ್ಕೊಟ್ಟ ಹಾಗೆ ಎಲ್ಲರೂ ಒಂದ್ಸಲ ಹೇಳ್ಬೋದಾ? ಈ ದಿನ ನನ್ನ ಜೀವನದ ಅತ್ಯುತ್ತಮ ದಿನ. ಟುಡೇ ಈಸ್ ಮೈ ಡೇ. ಸೊ ಇಲ್ಲಿ ನಾವು ಚೆನ್ನಾಗಿದ್ರೆ ಪ್ರಕೃತಿಯನ್ನ ಚೆನ್ನಾಗಿ ನೋಡ್ಕೊಳ್ಬಹುದು. ಪ್ಲಾಸ್ಟಿಕ್ ಏನ್ ಮಾಡ್ಬೇಕು? ನಾವೆಲ್ಲ ಜಾಸ್ತಿ ಬಳಸ್ಬೇಕಾ? ಇಲ್ಲ. ಈಗೆಲ್ಲ ಎಷ್ಟು ಚೆನ್ನಾಗಿ ಕರೀತಾರಲ್ಲ, ನಾಗೇಶ್ ಅಂಕಲ್ಲು, ಶಿವಕುಮಾರ್ ಅಂಕಲ್ಲು, ಅಲ್ವಾ? ಹೌದಾ ಇಲ್ಲ? ಹಾಗಾಗಿ ನೀವು ಎಸ್ ಅದು ಎಲ್ಲ ಇಲ್ಲೇ ಇದ್ದೀರಾ? ಓಕೆ. ಪ್ರಕೃತಿ
ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಪ್ರಕೃತಿ ಏನ್ ಮಾಡುತ್ತೆ? ಜೋರ. ವೆರಿ ನೈಸ್, ಸೋ ಸ್ವೀಟ್ ಆಫ್ ಯು. ತುಂಬಾ ಖುಷಿ ಆಯ್ತು. ಓಕೆ, ಎಲ್ಲರೂ ಮಾತಾಡಿದ್ದು ನಿಮ್ಗೆ ಅರ್ಥ ಆಗಿದೆಯಲ್ಲ? ಓಕೆ, ಇಷ್ಟೊತ್ತವರೆಗೂ ಮಾತಾಡಿದ್ನಲ್ಲ, ಏನ್ ಅರ್ಥ ಆಯ್ತು? ಒಂದೇ ಏನ್ ಅರ್ಥ ಆಯ್ತು? ಪ್ರಕೃತಿ ಚೆನ್ನಾಗಿ ಬೆಳೆಸಬೇಕು. ಆಮೇಲೆ ಓಕೆ, ಸೊ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸುಂದರ ಅವಕಾಶಕ್ಕಾಗಿ ನಿಮಗೆ ಮತ್ತು ರೋಟರಿ ಸಂಸ್ಥೆಗೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಎಲ್ಲ ಸಿಬ್ಬಂದಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.